ಇವಾಗ ನಾವು ಹೋಗ್ತಾ ಇರೋದು ಹುಲಿಗಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ರಿ. ನೈಟೇ ನಮ್ಮ ಜರ್ನಿನ ಶುರು ಮಾಡೋಣ ಅಂತ, ಯಾಕಂದರೆ ದೂರ ಇದೆ, ಹೊಸಪೇಟೆಗೆ ಹೋಗಬೇಕು. ಹಾಗಾಗಿ ನೈಟ್ 8:30 ಆಗಿದೆ. ಮನೇನ ಬಿಡ್ತಾ ಇದ್ದೀವಿ. ನಾಳೆ ಮಂಗಳವಾರ ಆಗಿರೋದ್ರಿಂದ ಹುಲಿಗಮ್ಮ ದೇವಿ ವಾರ ನೋಡ್ರಿ. ಹಾಗಾಗಿ ನಾವು ಸೋಮವಾರ ನೈಟೇ ಮನೇನ ಬಿಡ್ತಾ ಇದ್ದೀವಿ. ಏನು ಮಾಡ್ತೈತಮ್ಮ ರಾಖಿ ಚಿನ್ನಿ? ಹಾಂ ರಾಖಿ ಏನು ಮಾಡ್ತೈತೆ? ಹೌದಾ? ಕಾರ್ಗೆ ಸ್ವಲ್ಪ ಪೂಜೆ ಮಾಡಿಕೊಂಡು ನಮ್ಮ ಜರ್ನಿನ ಶುರು ಮಾಡಿವಿ ನೋಡ್ರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ನೈಟ್ ಎಲ್ಲರಿಗೂ. ಇವಾಗ ಟೈಮ್ ಬಂದು 9 ಗಂಟೆ ಆಗೈತೆ ನೋಡ್ರಿಪ್ಪ. ನಾವು ನಮ್ಮ ಜರ್ನಿನ ಶುರು ಮಾಡೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗ್ತದೆ? ಹೊಸಪೇಟೆ 350 ನೋಡ್ರಿ. ಹುಲಿಗಮ್ಮ ಟೆಂಪಲಿಗೆ ಹೊಂಟೀವಿ ನಾವು. ನಮ್ಮ ಮನೆ ದೇವ್ರದ, ಹಾಗಾಗಿ ಭಾಳ ದಿವಸ ಆಗಿತ್ತು ನಾವು ಹೋಗೇ ಇಲ್ಲ. ಹಾಗಾಗಿ ಹೋಗೋಣಂತ ಹೋಗ್ಲತ್ತೀವಿ. ಹೆಂಗಿರ್ತೈತೆ ಅಂತ ನೋಡೋಣ ಬನ್ನಿರಿ ಫ್ರೆಂಡ್ಸ್. ನಿಮಗೂ ಕರ್ಕೊಂಡು ಹೋಗ್ತೀನಿ. ನಾವು ನೋಡ್ರಿ ರೀಚ್ ಆಗೋಷ್ಟೊತ್ತಿಗೆ ನೈಟ್ 2 ಗಂಟೆ ಆಯಿತು. ಬಟ್ ಅಲ್ಲೆಲ್ಲ ಕ್ಲೋಸ್ ಮಾಡಿದ್ರು. ಹಾಗಾಗಿ ಬ್ಯಾಕ್ ಸೈಡಿಂದ ಹೋಗಿ ಪಾರ್ಕಿಂಗ್ ಮಾಡಿದ್ವಿ. ಮತ್ತು ತೆಂಗಿನಕಾಯಿ ಎಲ್ಲ ತಗೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ 8 ಗಂಟೆ ಆಗಿತ್ತು. ಬೇಗನೆ ಹೋಗಿದ್ವಲ್ವ, ಹಾಗಾಗಿ ಅಷ್ಟೊಂದೇನು ಜನ ಇರಲಿಲ್ಲ. ದರ್ಶನ ಕೂಡ ಬೇಗ ಆಯಿತು. ಮುಂಚೆ ಎಲ್ಲ ನೋಡ್ರಿ ಒಳಗಡೆ ದೇವ್ರ ಹತ್ರನೇ ಬಿಡ್ತಾಯಿದ್ರು ದರ್ಶನಕ್ಕೆ. ಬಟ್ ಈ ಸಾರಿ ಎಲ್ಲ ತುಂಬ ಚೇಂಜಸ್ ಮಾಡಿದಾರೆ. ಒಳಗಡೆ ಯಾರಿಗೂ ಬಿಡ್ತಾ ಇಲ್ಲ. ಅದು ಸ್ಪೆಷಲಿ ಮಂಗಳವಾರ ಮತ್ತು ಶುಕ್ರವಾರ. ಅದಕ್ಕೆ ಇಲ್ಲೇ ಆಚೆಯಿಂದನೇ ದರ್ಶನ ಮಾಡ್ಕೋಬೇಕು ಅಂತ ಹೇಳಿದರು. ಹಾಗಾಗಿ ಬೇಗನೆ ಆಯಿತು. ಆಮೇಲೆ ಸ್ವಲ್ಪ ಟೆಂಪಲ್ ರನ್ ಕೂಡ ಮಾಡಿದ್ವಿ. ಇದು ನೋಡ್ರಿ ಆಚೆಯಿಂದ ಯಾವ ಥರ ಐತೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡದಾಗೈತೆ ಟೆಂಪಲ್, ಮಾತ್ರ ಚೆನ್ನಾಗಿದೆ. ಕಾರ್ ಪೂಜೆ ಮಾಡಿಸ್ತಾರೇನೋ ಅಂತ ಕೇಳಿದ್ವಿ. ಲಾಸ್ಟ್ ಟೈಮ್ ನಾವು ಇಲ್ಲೇ ಮಾಡಿಸಿದ್ವಿ. ಬಟ್ ಈ ಸಾರಿ ಮಂಗಳವಾರ ಮತ್ತು ಶುಕ್ರವಾರ ಮಾಡೋದೇ ಇಲ್ಲ ಅಂತ, ಯಾಕಂದರೆ ಜನ ಜಾಸ್ತಿ ಇರೋದ್ರಿಂದ ಬೇರೆ ಟೈಮಲ್ಲಿ ಮಾಡ್ತಾರಂತೆ. ಮಂಗಳವಾರ ಶುಕ್ರವಾರ ಮಾಡೋದಿಲ್ಲ ಅಂತ. ಹಾಗಾಗಿ ಮತ್ತೆ ಕೇಳಿಕೊಂಡು ವಾಪಸ್ ಹೋದ್ವಿ. ಪ್ರತಿ ಸಾರಿನೂ ಪೂಜೆ ಮಾಡಿಸ್ಕೊಂಡೇ ಹೋಗ್ತಾಯಿದ್ವಿ. ಹಾಗಾಗಿ ಈ ಸಾರಿ ನಾವೇ ಸಿಂಪಲಾಗಿ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ಟೈಮ್ ಕೂಡ 9:30 ಆಗಿತ್ತು. ಹಾಗೆ ಅಲ್ಲಿ ನಾಷ್ಟನೂ ಮಾಡಿದೆವು ನೋಡ್ರಿ. ನಾಷ್ಟ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಇವಾಗ ನಾವು ಬಂದೀವಿ ನೋಡ್ರಿ. ಇದು ತುಂಗಭದ್ರಾ ಡ್ಯಾಮ್ ಅಲ್ಲೇ ಪಕ್ಕದಲ್ಲೇ ಇರೋದು. ಜಾಸ್ತಿ ದೂರ ಏನಿಲ್ಲ. ಅಲ್ಲೇ ಬರುವಾಗ ಹತ್ತುತ್ತೆ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾನು ಒಂದು ಸರಿನೂ ನೋಡಿಲ್ಲ, ಇದೇ ಫಸ್ಟ್ ಟೈಮು. ಅದಕ್ಕೆ ಹೆಂಗೋ ನೋಡ್ಕೊಂಡು ಹೋದ್ರಾಯ್ತು ಅಂತ ಬಂದಿದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿ ಹೊಂಟೀವಿ ನೋಡ್ರಿಪ್ಪ. ಟಿಕೆಟ್ ಕೊಡು. ಇಲ್ಲಿಂದ 1 ಕಿಲೋಮೀಟ್ರ್ ಆಗ್ತದಂತ. ಒಳಗಡೆ ನಡ್ಕೊಂಡು ಹೋಗಬೇಕು. ಇಲ್ಲೇನು ಹೋಗಂಗಿಲ್ಲ ಅನ್ನಿಸ್ತದೆ. ಕಾರ್ ಒಳಗಡೆ ಬಿಡಂಗೂ ಇಲ್ಲ. ಅದರ ಹಂಗೆ ಹೋಗ್ಬೇಕು ನೋಡ್ರಿ ನಡ್ಕೊತ. ನಾನು ನೋಡಿಲ್ಲ, ಇದೆ ಫಸ್ಟ್ ಟೈಮ್ ನೋಡತ್ತೀನಿ. ತುಂಗಭದ್ರಾ ಡ್ಯಾಮ್ ಕಡೆ ತೋರ್ಸಕತ್ತೈತಿ. ತುಂಗಭದ್ರಾ ಡ್ಯಾಮ್ ಏನು ಚಿನ್ನಿ ಅದು? ಓಯ್ ಪಾಮಿನಾ? ಇದು ಏನಿದು? ಎಲ್ಲಿ ಇದು? ಪಿಕಾಕ? ಚಲೋ, ಅಲ್ಲೊಂದು ಐತೆ ನೋಡಿ ಚಿನ್ನಿ ಪಿಕಾಕ್ ಮೇಲೆ ಅಲ್ಲಿ. ಈ ಸೈಡ್ ನೋಡ್ರಿ ಗಾರ್ಡನ್ ಥರ ಒಂಥರ ಚೆನ್ನಾಗಿತ್ತು.
ಹಾಗೆ ನೋಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಸೈಡ್ ಅಷ್ಟೊಂದೇನು ನೀರು ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಆ ಸೈಡ್ ಮಾತ್ರ ಜಾಸ್ತಿ ಇದೆ. ಎಲ್ಲಿ ನೋಡಿದ್ರು ಅಲ್ಲೂ ಬರೀ ನೀರೇ ಕಾಣಿಸ್ತೈತೆ ನೋಡ್ರಿ, ಅಷ್ಟು ದೊಡ್ಡದಾಗಿತ್ತು. ಮತ್ತು ಮುಗಿಲು ಮತ್ತು ನೀರು ಫುಲ್ ಟಚ್ ಆಗಿರೋ ಥರ ಫುಲ್ ಎಷ್ಟು ದೂರ ನೋಡ್ತೀರಾ ಅಷ್ಟು ದೂರ ಹಾಗೆ ಕಾಣಿಸ್ತಾಯಿತ್ತು. ಅದನ್ನು ನೋಡಿಕೊಂಡು ಮತ್ತೆ ನೆಕ್ಸ್ಟ್ ಆ ಕಡೆ ಹೋಗ್ತಾ ಇದ್ವಿ ನೋಡ್ರಿ. ನೆಕ್ಸ್ಟ್ ಆ ಕಡೆ ಗಾರ್ಡನ್ ಎಲ್ಲ ಇತ್ತಲ್ವ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲೆಲ್ಲ ಸ್ವಲ್ಪ ಫಿಶ್ ಕೂಡ ಇತ್ತು. ಹಾಗೆ ಮಹಾಕಾಳಿ ಟೆಂಪಲ್ ಕೂಡ ಇದೆ ನೋಡ್ರಿ. ಹಾಗೆ ಅಲ್ಲೊಂದು ಕೈ ಮುಕ್ಕೊಂಡು ಹೋಗೋಣ ಅಂತ ಒಳಗಡೆ ಹೋದ್ವಿ. ತುಂಬ ಪ್ರಶಾಂತವಾಗಿತ್ತು. ಅಲ್ಲಿಂದ ದೇವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ಮುಂದೆ ಹೋಗ್ತಾ ಇದ್ವಿ. ಉದ್ಯಾನವನ ಇತ್ತು, ಅದೆಲ್ಲ ನೋಡೋಕೆ ಹೋಗಿಲ್ಲ ರೀ. ತುಂಬ ದೊಡ್ಡದಾಗಿತ್ತು, ಓಡಾಡೋದ್ರಲ್ಲೇ ಅರ್ಧ ಸುಸ್ತಾಗೋಗಿತ್ತು. ಹಾಗಾಗಿ ಇಲ್ಲಿ ಬೋಟಿಂಗಲ್ಲಿ ಸ್ವಲ್ಪ ಆಟ ಆಡೋಣ ಅಂತ ಬಂದ್ವಿ. ಯಾರೂ ಇರಲಿಲ್ಲ. ಹಾಗಾಗಿ ಟಿಕೆಟ್ ತೊಗೊಂಡು ಸ್ವಲ್ಪ ಆಟ ಆಡೋಣ ಅಂತ ಹೋದ್ವಿ. ಬಟ್ ನನ್ನ ಮಗಳು ಸ್ವಲ್ಪ ಹೊತ್ತು ಕೂತ್ಕೊಂಡ ತಕ್ಷಣವೇ ನೀರಿಗೆ ಭಯ ಬಿದ್ದು ಅವಳು ಕೂಡೋಕ್ಕೆ ಬಿಡಲಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿಕೊಂಡು ಬಂದ್ವಿ. ನನಗೆ ನೀರಂದರೆ ಫುಲ್ ಭಯ ನೋಡ್ರಿ. ಆದರೂ ಫಸ್ಟ್ ನನಗೆ ಕೂತ್ಕೊ ಅಂತಂದರು. ನಾನೇ ಫಸ್ಟ್ ಹೋಗ್ತಾಯಿದ್ದೀನಿ. ನನಗೂ ನೀರಿಗೆ ಕಂಡ್ರೆ ಸಿಕ್ಕಾಪಟ್ಟೆ ಭಯ ನೋಡ್ರಿಪ್ಪ. ಅಲ್ಲೇ ಚಿಕ್ಕ ಮಕ್ಕಳಿಗೆ ಈ ಥರ ಗೇಮ್ಸ್ ಎಲ್ಲ ಇತ್ತು. ಹಾಗಾಗಿ ನಮ್ಮ ಚಿನ್ನಿ ಕೂರ್ತೀನಿ ಅಂತಂದ್ಲು. ಹಾಗಾಗಿ ಕೂರಿಸಿದ್ವಿ. ನೋಡಿದ್ರೆ ಅವಳು ಮ್ಯೂಸಿಕ್ಕು ಮತ್ತು ಅದು ಸ್ವಲ್ಪ ಮೂವ್ ಆದ ತಕ್ಷಣವೇ ಅವಳಿಗೆ ಭಯ ಸ್ಟಾರ್ಟ್ ಆಯಿತು. ಹಾಗಾಗಿ ಕೂತ್ಕೊಂಡಿಲ್ಲ, ಅಲ್ಲೂ ಅಳ್ತಾಯಿದ್ಲು. ಇದಾಗಿತ್ತು ನೋಡಿರಿ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ರೀ.